ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ಇದು ದೀಪಾವಳಿ ಹಬ್ಬದಂದು ತೆಗೆದ ವಿಡಿಯೋ. ಅಕ್ಕನ ಮಕ್ಕಳೆಲ್ಲ ಇದ್ದರು, ಹಾಗೆ ಆ ದಿನ ತೆಗೆದ ವಿಡಿಯೋ ಇದು. ನೋಡಿ, ನಮ್ಮ ದೀಪಾವಳಿ ಹಬ್ಬ ಸ್ಟಾರ್ಟ್ ಆದ ದಿನದಿಂದ ದೀಪಾವಳಿ ಲಾಸ್ಟ್ ಆಗುವವರೆಗೂ ದನ ದಿನಾಲು ಮನೆಗೆ ಬಂದು ಹೋಗ್ತಾ ಇತ್ತು. ಆಗ ಮಕ್ಕಳೆಲ್ಲ ಅದಕ್ಕೆ ಬಾಳೆಹಣ್ಣು ದೋಸೆ ಎಲ್ಲ ಕೊಡ್ತಿದ್ರು, ಮಕ್ಕಳ ಕೈಯಲ್ಲಿ ಕೊಡಿಸ್ತಾ ಇದ್ವಿ ನಾವು. ಅವರಿಗೆ ಖುಷಿ ಆಗ್ತಿತ್ತು, ಮಾತ್ರ ಭಯ ಕೂಡ ಆಗ್ತಿತ್ತು ಅದಕ್ಕೆ ಕೊಡಲಿಕ್ಕೆ. ದಿನಾಲು ಬರುವಾಗ ಖುಷಿ ಆಗ್ತಾಯಿತ್ತು. ಹಾಗೆ ದಿನಾಲು ಬಂದು ಎದುರೇ ಬಾಗಿಲ ಹತ್ರ ನಿಂತು ಏನಾದರೂ ತಿಂದು ಹೋಗ್ತಾ ಇತ್ತು. ಹಾಗೆ ನೋಡಿ, ದನ ಮಕ್ಕಳು ಅದಕ್ಕೆ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು. ಅವರಿಗೆ ಭಯ ಆಗ್ತಿತ್ತು, ಆದರೂ ಅವರ ಕೈಯಲ್ಲಿ ಕೊಡಿಸ್ತಾ ಇದ್ವಿ. ಅದೇನು ಮಾಡಲ್ಲ ಪಾಪ, ಹಾಗೆ ಕೊಡ್ತಾಯಿದ್ರು. ಹಾಗೆ ಅದಕ್ಕೂ ಕೂಡ ಖುಷಿ ತುಂಬ. ದೀಪಾವಳಿ ಹಬ್ಬಕ್ಕೆ ಬಂದದ್ದು, ಇಲ್ಲದ್ರೆ ಎಷ್ಟರವರೆಗೆ ಬರ್ತಾ ಇರಲಿಲ್ಲ, ನಾವೇ ಹೋಗಿ ಅದಕ್ಕೆ ಕೊಟ್ಟು ಎಲ್ಲ ಬರ್ತಾಯಿದ್ವಿ. ಈ ಸಲ ಅದೇ ಬಂದು ಎಲ್ಲ ತಿಂದೆಲ್ಲ ಹೋಗ್ತಾಯಿತ್ತು, ಡೈಲಿ ಬರ್ತಾಯಿತ್ತು. ಹಾಗೆ ಒಮ್ಮೆ ಎದುರಿನ ಬಾಗಿಲಿಂದ ಬರೋದು, ಒಮ್ಮೆ ಹಿಂದೆ ಬಾಗಿಲಿಂದ ಬರ್ತಾಯಿತ್ತು. ಹಾಗೆ ಬಂದು ತಿಂದೆಲ್ಲ ಹೋಗ್ತಾಯಿತ್ತು ಬಾಳೆಹಣ್ಣೆಲ್ಲ. ಮತ್ತು ಮಕ್ಕಳೆಲ್ಲ ಸೇರಿ ಸ್ವಲ್ಪ ಪಟಾಕಿ ಎಲ್ಲ ಬಿಟ್ಟರು. ಇದು ತುಳಸಿ ಕಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತದು ಪಟಾಕಿ ಎಲ್ಲ. ಕೆಲವು ದೊಡ್ಡದು ತುಂಬ ಹೊತ್ತು ಉರಿತದಲ್ಲ, ಅದು ಚಿಕ್ಕದೆಲ್ಲ ಸ್ವಲ್ಪ ಉರಿಯೋದು. ಮತ್ತು ರೈನ್ ಮಳೆ ಪಟಾಕಿ ಎಲ್ಲ ಇತ್ತು, ಅದೆಲ್ಲ ಬಿಟ್ಟರು. ಅವರಿಗೆ ಮಕ್ಕಳಿಗೆಲ್ಲ ಬೇಕಾಗೋದು ಅದೇ ಅಲ್ಲ, ಚಿಕ್ಕ ಚಿಕ್ಕ ಪಟಾಕಿ ಎಲ್ಲ, ಸುರು ಕಡ್ಡಿ ಮತ್ತು ಈ ಥರ ಪಟಾಕಿ ಎಲ್ಲ. ಇದಕ್ಕೆಲ್ಲ ಬೆಂಕಿ ಕೊಡಲಿಕ್ಕೆ ಅವರಿಗೆ ಭಯ, ನಾನೇ ಕೊಡ್ತಾ ಇದ್ದದ್ದು. ಹಾಗೆ ಅವರು ಸುರು ಕಡ್ಡಿ ಮತ್ತು ಬೆಳ್ಳುಳ್ಳಿ ಪಟಾಕಿ ಅದೊಂದು ಅವರ ಫೇವ್ರೆಟ್. ಎಲ್ಲ ಮಕ್ಕಳು ಅದನ್ನು ಬಿಡ್ತಾಯಿದ್ರು. ಅವರಿಗೆ ಅದಂದರೆ ಭಯ ಇಲ್ಲ, ಅಂದರೆ ಅಷ್ಟು ಸೌಂಡ್ ಕೂಡ ಇಲ್ಲ, ಅದು ಹೊಡಿಲಿಕ್ಕೆ ಕೂಡ ಈಸಿ. ಹಾಗೆ ಅದನ್ನು ಬಿಸಾಡಿದರೆ ಆಯಿತು, ಅದು ಟಪ್ ಅಂತ ಸೌಂಡ್ ಆಗ್ತದೆ. ಮತ್ತು ದೀಪಾವಳಿ ಹಬ್ಬ ಎಲ್ಲ ಮುಗ್ದಾದ ನಂತರ ಅವರು ಪಟಾಕಿಯಲ್ಲಿ ಬ್ಯುಸಿ ಇದ್ದರು. ಅಣ್ಣ ಮತ್ತು ಅಕ್ಕನವರೆಲ್ಲ ಫುಲ್ಲು ಬ್ಯುಸಿ ಇದ್ದರು ಪಟಾಕಿಯಲ್ಲಿ. ನನ್ನ ಮಗಳ ಬರ್ತ್ಡೇ ಸರ್ಪ್ರೈಸ್ ಕೇಕ್ ತಂದಿದ್ದರು, ಅವರು ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರು. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಮಗಳಿಗೆ ತುಂಬ ಖುಷಿ, ಐಸ್ ಕೇಕ್ ತಂದಿದ್ದರು. ನೋಡಿ, ಕೇಕ್ ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಟೇಸ್ಟ್ ಆಗಿತ್ತು ಅದು. ಹಾಗೆ ಕ್ರೀಮ್ ಜಾಸ್ತಿ ಆದರೂ ಕೇಕ್ ಸೂಪರ್ ಆಗಿತ್ತು. ನೋಡಿ, ಕೇಕ್ ಎಲ್ಲ ತಂದಿದ್ದರು. ಕೇಕ್ ನೋಡಿ ಡಿಸೈನ್, ಅದರಲ್ಲಿ ಫ್ಲವರ್ ಎಲ್ಲ, ಅದೆಲ್ಲ ಕ್ರೀಮಲ್ಲಿ ಮಾಡೋದು ಅವರು. ಹಾಗೆ ಮತ್ತು ಹ್ಯಾಪಿ ಬರ್ತ್ಡೇ ಅಂತ ಬರೆದ ಒಂದು ಹಾಕಿದರು. ಹಾಗೆ ಕಟ್ಟಿಂಗ್ ಎಲ್ಲ ಮಾಡಿದರು ಇವರು, ಮಕ್ಕಳೆಲ್ಲ ಸೇರಿ ಕೇಕೆಲ್ಲ ಕಟ್ಟಿಂಗ್ ಮಾಡಿ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋದರು. ಹಾಗೆ ನೋಡಿ, ಬರ್ತ್ಡೇ ದಿನ ಎಲ್ಲ ಅವರು ಫುಲ್ಲು ಬ್ಯುಸಿಯಾಗಿದ್ದರು ಪಟಾಕಿಯ ಕೆಲಸದಲ್ಲಿ. ಹಾಗೆ ಎಲ್ಲ ಬರ್ತ್ಡೇ ಎಲ್ಲ ಆಗಿ ನಂತರ ಬಂದು ಇದು ದೀಪಾವಳಿಯ ಕೊನೆಯ ದಿನ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಹೋದರು, ಮಕ್ಕಳನ್ನೆಲ್ಲ ಕರ್ಕೊಂಡು. ಹಾಗೆ ಮಕ್ಕಳಿದ್ರೆ ಖುಷಿ ಆಗ್ತಾಯಿತ್ತು, ಮಗಳಿಗೂ ಕೂಡ. ಅವರು ಆಟ ಆಡ್ತಾ ಎಲ್ಲ ಒಟ್ಟಿಗಿರ್ತಿದ್ರು. ಅವರಿಗೆ ಅಂದರೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು, ಹಾಗೆ ಹೋಗಲೇಬೇಕಾಯಿತು ನೈಟೇ, ಇಲ್ಲಾಂದರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಅಂತ ಹೇಳಿದ್ವಿ. ಆಗ ಅವರು ಮತ್ತು ಅರ್ಜೆಂಟಲ್ಲಿ ಹೋಗಬೇಕಲ್ಲ, ಹಾಗೆ ಕರ್ಕೊಂಡೇ ಹೋದರು. ಹಾಗೆ ಮಗಳಿಗೆಲ್ಲ ಬೇಜಾರಾಯಿತು ತುಂಬ ಈ ಸಲ, ಅಂದರೆ ಪಟಾಕಿ ಬಿಡ್ತಾ ಆಟ ಆಡ್ತಾ ಎಲ್ಲ ತುಂಬ ಒಟ್ಟಿಗಿದ್ದರು ಅವರು. ಹಾಗೆ ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಊಟ ಎಲ್ಲ ಮಾಡಿ ಅವರೊಂದು ಬರುವಾಗ ಪಟಾಕಿ ತಂದಿದ್ದರು. ಅದನ್ನು ಇಲ್ಲಿ ಬಿಡುವ ಅಂತ, ಲಾಟನ್ ಅಂತ ಅದರ ಹೆಸರು. ಅದಕ್ಕೆ ಕೆಳಗಿಂದ ಬೆಂಕಿ ಹಾಕೋದು, ಇದು ಬೆಂಕಿ ಕೊಡೋದು. ಆಗ ಅದು ದೊಡ್ಡದಾಗ್ತದೆ, ಹೊಗೆ ಎಲ್ಲ ಅದರೊಳಗೆ ತುಂಬಿ ದೊಡ್ಡದಾಗಿ ಅದು ಮೇಲೆ ಹೋಗ್ತದೆ, ಪ್ಯಾರಾಚೂಟ್ ಥರ. ಅದನ್ನು ಬಿಟ್ವಿ, ಅದು ಮಾತ್ರ ಫೇಲ್ ಆಯಿತು. ಅದೇನು ದೊಡ್ಡದಾಗಲಿಲ್ಲ ಮತ್ತು ಮೇಲೆ ಕೂಡ ಹೋಗಲಿಲ್ಲ. ಹಾಗೆ ಇಲ್ಲದ್ರೆ ತುಂಬ ಚೆನ್ನಾಗಿ ಅದು ಮೇಲೆ ನಿಂತಿರ್ತದಂತೆ ಸ್ವಲ್ಪ ಹೊತ್ತು, ಎಲ್ಲ ಹುರಿದಾದ ನಂತರ ಕೆಳಗೆ ಬೀಳೋದು. ಹಾಗೆ ತುಂಬ ಚೆನ್ನಾಗಿರ್ತದಂತೆ. ಇದೇನು ಉರಿಯಿತು, ಆದರೆ ದೊಡ್ಡದಾಗಲಿಲ್ಲ, ಅದು ಕೆಳಗೆ ಬಿತ್ತು. ಅದನ್ನು ನೋಡಲಿಕ್ಕೆಲ್ಲ
ಎಕ್ಸೈಟ್ಮೆಂಟಲ್ಲಿದ್ವಿ, ಹೇಗೆ ಸೂಪರಾಗಿ ಕಾಣ್ತದೆ ವಿಡಿಯೋ ಮಾಡುವ ಅಂತ. ಅದೇನೂ ಆಗಲೇ ಇಲ್ಲ. ಹಾಗೆ ಅಕ್ಕ ಭಾವ ಎಲ್ಲ ನೋಡ್ತಾ ಇದ್ದಾರೆ ಅದನ್ನು, ಇದು ಬಿಡಲಿಕ್ಕೆ. ಹಾಗೆ ಅದು ಏನೋ ಹೋಗಿ ಬರಲಿಲ್ಲ, ಅದರ ಒಳಗೆ ಫುಲ್ ಓಪನ್ ಆಗಲಿಲ್ಲ. ಹಾಗೆ ಅದು ಫೇಲ್ ಆಯಿತು. ಆ ಪಟಾಕಿ, ಇದು ಪಟಾಕಿ ಅಲ್ಲ, ಲಾಟನ್ ಅಂತ, ಅದು ಮೇಲೆ ಹೋಗಿ ತುಂಬ ಚೆನ್ನಾಗಿ ತುಂಬ ಹೊತ್ತು ನಿಲ್ತದಂತೆ. ನೋಡುವ ಅಂತ ಇದ್ವಿ ಹೇಗಿರ್ತದೆ ಅಂತ. ಅದೇನಾಗಲಿಲ್ಲ. ಹಾಗೆ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋದರು. ಹಾಗೆ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.